ಆತನದ್ದು ಸರ್ಕಾರಿ ಕೆಲಸ, ಕೈತುಂಬ ಸಂಬಳ. ಅದ್ಯಾವ ಕೇಡ್ಬುದ್ಧಿ ತಲೆಯಲ್ಲಿ ಹೊಕ್ಕಿತೋ ಏನೋ, ರೌಡಿ ಶೀಟರ್ ಗ್ಯಾಂಗ್ ಕಟ್ಕೊಂಡು ಉದ್ಯಮಿ ಮನೆ ದೋಚಿದ್ದ. ಇದೀಗ ಪೊಲೀಸರು ಅದೇ ಗ್ಯಾಂಗ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಇತ್ತ ನೆಲಮಂಗಲದಲ್ಲೂ ಖದೀಮರು ಹಾಡಹಗಲೇ ಕೈಚಳಕ ತೋರಿಸಿದ್ದಾರೆ. ಗರಿ ಗರಿ ನೋಟು, 500 ರೂಪಾಯಿ ಮುಖಬೆಲೆಯ ಕಂತೆ ಕಂತೆ ಹಣ, ಬಳೆ, ಓಲೆ, ನಕ್ಲೆಸ್, ವೆರೈಟಿ ಚಿನ್ನಾಭರಣ. ಉದ್ಯಮಿ ಮನೆಗೆ ಕನ್ನ ಹಾಕಿ ಗುಡಿಸಿ ಗುಂಡಾಂತರ ಮಾಡಿದ್ದ ಖದೀಮರು ಲಾಕ್ ಆಗಿದ್ದಾರೆ. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ದರೋಡೆ. ಫಾರೆಸ್ಟ್ ಡಿಆರ್ಎಫ್ಒ ಸೇರಿ 11 ಖದೀಮರ ಬಂಧನ. ಇದ್ಯಾವುದೋ ಎಕ್ಸಿಬಿಷನ್ ಅಲ್ಲ. ಬೆಂಗಳೂರಿನ ಎಚ್ಎಂಟಿ ಲೇಔಟ್ನಲ್ಲಿ ಉದ್ಯಮಿಯೊಬ್ಬರ ಮನೆಯಲ್ಲಿ ಖದೀಮರ ಗ್ಯಾಂಗ್ ದೋಚಿದ್ದ ಹಣ, ಚಿನ್ನಾಭರಣ. ಇದೇ ತಿಂಗಳ 4ರಂದು ಪೀಣ್ಯ ಸಮೀಪದ ಎಚ್ಎಂಟಿ ಲೇಔಟ್ ನಿವಾಸಿ ಉದ್ಯಮಿ ಮನೋಹರ್ ಮನೆಯಲ್ಲಿ ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿದ್ದ ದರೋಡೆಕೋರರ ಗ್ಯಾಂಗ್ ಮನೆಯೊಡತಿ ಸುಜಾತ, ಪುತ್ರ ರೂಪೇಶ್ನನ್ನ ಕಟ್ಟಿ ಹಾಕಿ ಅರ್ಧ ಕೆಜಿ ಚಿನ್ನಾಭರಣ, 45 ಲಕ್ಷ ನಗದು ದೋಚಿ ಎಸ್ಕೇಪ್ ಆಗಿದ್ರು. ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದ ಪೀಣ್ಯ ಪೊಲೀಸರು ಚನ್ನಗಿರಿ ಡಿಆರ್ಎಫ್ಒ ಸುರೇಂದ್ರ, ಟ್ಯಾಟೂ ಆರ್ಟಿಸ್ಟ್ ಸೂರ್ಯ, ಕೆಜಿಹಳ್ಳಿಯ ರೌಡಿ ಶೀಟರ್ ಗಳ ನವಾಜ್, ಶಹಬಾಜ್, ಉಸ್ಮಾನ್, ರಾಹಿಲ್, ನಾಗರಾಜ್, ಅನಿಲ್ ಕುಮಾರ್, ವಸಂತ್ ಎಂಬ 11 ಜನ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಉದ್ಯಮಿ ಮನೆಗೆ ಕನ್ನ ಹಾಕಿ ಕೊಡೈಕೆನಾಲ್, ಊಟಿಯಲ್ಲಿ ಎಂಜಾಯ್ ಮಾಡ್ತಿದ್ದ ಖದೀಮರಿಗೆ ಜೈಲು ದಾರಿ ತೋರಿಸಿದ್ದಾರೆ. ಬಂಧಿತರಿಂದ 23 ಲಕ್ಷ ನಗದು, 45 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಪೀಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಮನೆ ಹೌಸ್ ಡಕಾಟಿ ಪ್ರಕರಣ, ಇದರಲ್ಲಿ ಸುಮಾರು 11 ಜನರನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಜೊತೆಗೆ 23 ಲಕ್ಷ ನಗದು ಹಣವನ್ನು ಕೂಡ ರಿಕವರಿ ಮಾಡಿದ್ದಾರೆ. ಮತ್ತೊಂದೆಡೆ ಮಾದನಾಯಕನಹಳ್ಳಿಯಲ್ಲೂ ಇಂಥದ್ದೇ ಕೃತ್ಯ ನಡೆದಿದೆ. ತೋಟದ ಗುಡ್ಡಹಳ್ಳಿಯಲ್ಲಿ ರಾಜಸ್ಥಾನ ಮೂಲದ ಮಾಣಿಕ್ರಾಮ್ ಎಂಬೋರ ಮನೆಯಲ್ಲಿ ಮಠ ಮಧ್ಯಾಹ್ನವೇ ಕಳ್ಳತನ ನಡೆದಿದೆ. ಮಾಣಿಕ್ರಾಮ್ ಪತ್ನಿ ಬಾಯಿಗೆ ಟೇಪ್ ಹಾಕಿ ಮನೆಯನ್ನೆಲ್ಲ ಜಾಲಾಡಿದ್ದಾರೆ. ಆದರೆ ಮನೆಯಲ್ಲಿ ಕೇವಲ 5,000 ಮಾತ್ರ ಸಿಕ್ಕಿದ್ದು ಅದನ್ನೇ ಎತ್ಕೊಂಡು ಕಾಲ್ಕೆತ್ತಿದ್ದಾರೆ. ಖದೀಮರು ಓಡಿ ಹೋಗ್ತಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. धक्का दे के मेरे को बांध दिया, पैर हाथ पूरा टेप से बे नहीं गया, दूसरी जगह नहीं, ये इधर उधर करना, हाथ को पग को पूरा टेप के बांध दिया. ಕತ್ತಲಾದ್ರೆ ಸಾಕು ಅಂತ ಹೊಂಚು ಹಾಕಿ ಕಳ್ಳತನ ಮಾಡ್ತಿದ್ದ ಪುಂಡರು ಈಗ ಹಾಡಹಗಲೇ ದರೋಡೆಗೆ ಇಳಿದಿದ್ದಾರೆ. ಜನಸಾಮಾನ್ಯರು ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೆಲಮಂಗಲದಿಂದ ಮೂರ್ತಿ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.